ಕಷಾಯ ಹೇಗೆ ಮಾಡೋದು ನೋಡೋಣ. ಈಗ ಒಂದು ಹಿಡಿ ತುಳಸಿ ಎಲೆಗಳನ್ನು ತಗೋಬೇಕು. 1 ಸ್ಪೂನ್ ಅಜ್ವಾನ, 1 ಸ್ಪೂನ್ ಸೋಂಪು ಕಾಳು, 1 ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಹಸಿ ಶುಂಠಿ, ಸ್ವಲ್ಪ ಬೆಲ್ಲ, 2 ಏಲಕ್ಕಿ, ಒಂದು 4 ಲವಂಗ, ಒಂದು 4 ಕಾಳು ಕರಿ ಮೆಣಸು ಮತ್ತು ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಅಂದರೆ 1 ಸ್ಪೂನ್ನಷ್ಟು ಹವಿಜು, ಕೊತ್ತಂಬರಿ ಬೀಜಗಳನ್ನು ತೊಗೊಂಡು ಎಲ್ಲವನ್ನು ಈ ಥರ ಕುಟ್ಟಿ ಪುಡಿ ಮಾಡಬೇಕು. ಇದು ಪುಡಿ ಆದ ನಂತರ ಸ್ವಲ್ಪ ತುಳಸಿ ಎಲೆಯನ್ನು ಹಾಕಿ ಈ ಥರ ಇದನ್ನು ಮಿಕ್ಸ್ ಮಾಡಿ ಜಜ್ಬೇಕು. ಈಗ ಒಲೆ ಮೇಲೆ ಒಂದು ಪಾತ್ರೆಯನ್ನಿಟ್ಟು 2 ಗ್ಲಾಸ್ ನೀರನ್ನು ಕುದಿಯಲಿಡ್ತಾ ಇದ್ದೀನಿ. ಈ 2 ಗ್ಲಾಸ್ ನೀರು ಇದಕ್ಕೀಗ ಈ ಜಜ್ಜಿರುವ ಮಿಶ್ರಣವನ್ನು ಹಾಕಬೇಕು. 2 ಗ್ಲಾಸ್ ನೀರಿರೋದಿದು ಕುದ್ದು ಅರ್ಧದಷ್ಟು ಆಗಬೇಕು, ಅಂದರೆ 1 ಗ್ಲಾಸ್ನಷ್ಟು ಆಗಬೇಕು. ಈಗ ಲಾಸ್ಟ್ ಮೂಮೆಂಟ್ ಒಳಗೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಬಾರ್ದು, ಬೆಲ್ಲವನ್ನೇ ಹಾಕಬೇಕು. ಈಗ ಇದು ಕುದ್ದು ರೆಡಿಯಾಗಿದೆ. ಇದು ನೆಗಡಿ, ಕೆಮ್ಮು, ತಲೆನೋವು, ಕಟ್ಟಿದ ಮೂಗು, ಗಂಟಲು ನೋವು, ಕಫಕ್ಕೆ ಎಲ್ಲದಕ್ಕೂ ದಿವ್ಯ ಔಷಧವಾಗಿರುವಂಥ ಕಷಾಯ. ಇದರಿಂದ ಯಾವ ಸೈಡ್ ಎಫೆಕ್ಟೂ ಇಲ್ಲ. ಮಾಡಿ ಯಾವಾಗ ಬೇಕಾದರೂ ಕುಡಿಬಹುದು. ಕಷಾಯ ರೆಡಿ.